ಕಾವೇರಿ ಅವರೇ, ಕಾವೇರಿ ಅವರೇ, ಏನಾಯ್ತು? ಇವರೇ ನಮ್ಮ ಅಣ್ಣ ವಿನಯ್, ಮತ್ತೆ ನಮ್ಮ ಅತ್ತಿಗೆ ಕಾದಂಬರಿ. ಯಾಕೆ ನಿಮಗೆ ಗೊತ್ತಿರಲಿಲ್ವಾ? ಇಲ್ಲ, ಇವ್ರು ಶಶಾಂಕ್. ಶಶಾಂಕ್ ನೀವು ಮದುವೆ ಆಗ್ಬೇಕಾಗಿದ್ದವರು. ಇವ್ರು ನಮ್ಮಣ್ಣ ವಿನಯ್. ಅಂದ್ರೆ ಅವತ್ತು ಆಕ್ಸಿಡೆಂಟ್ ಅಲ್ಲಿ? ಹೌದು, ಕಾರ್ ಆಕ್ಸಿಡೆಂಟ್ ಆಯ್ತು ಮೈಸೂರು ರೋಡಲ್ಲಿ. ಅದೇ ರೋಡಲ್ಲೇ ನಮ್ಮ ಅತ್ತಿಗೆ ಕಾರು ಆಕ್ಸಿಡೆಂಟ್ ಆಯ್ತು. ಆದ್ರೆ ಇಬ್ರು ಕಾಣ್ತಾ ಇಲ್ಲ. ಶಶಾಂಕ್ ಅವರು KA02 P9623 ಕಾರಲ್ಲಿ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ನಾನು ಕಾದಂಬರಿ ಮೇಡಮ್ ಕಾರಲ್ಲಿ ಬರ್ತೀನಿ ಅಂತ ಅವ್ರ ಕಾರ್ ನಂಬರ್ ಕೊಟ್ಟೆ. ಕೊನೆಗಳಿಗೆಯಲ್ಲಿ ಕಾದಂಬರಿ ಮೇಡಮ್ಗೆ ವಿನಯ್ ಅವ್ರು ಫೋನ್ ಮಾಡಿದ್ರು ಅಂತ ಅವ್ರಿಗೆ ಬರಕ್ ಆಗ್ಲಿಲ್ಲ. ನಾನು ಟ್ಯಾಕ್ಸಿಲಿ ಹೊರಟೆ. ಅಲ್ಲಿ ಶಶಾಂಕ್ ಅವ್ರು ಹೇಳಿದ ಕಾರ್ ಆಕ್ಸಿಡೆಂಟ್ ಆಗಿತ್ತು. ನಾನು ಅವರೇ ಶಶಾಂಕ್ ಅಂತ ತಿಳ್ಕೊಂಡು ಅಡ್ಮಿಟ್ ಮಾಡಿ ಹುಷಾರಾದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೆ. ಅಂದ್ರೆ ಅಷ್ಟು ದಿನ ನಿಮ್ ಜೊತೆ ಇದ್ದಿದ್ದು ನಮ್ಮ ಅಣ್ಣನ? ಹೌದು ವಿಕ್ಕಿ ಅವರೇ. ಇಂಥ ಅನಾಹುತ ಆಗೋಯ್ತು. ತಾಯಿ ಬೇರೆಯವ್ರ ಜೊತೆ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡಿದ್ರು. ನಾನೇ ಅವಸರದಲ್ಲಿ ಇವ್ರ ಜೊತೆ ಎಂಗೇಜ್ಮೆಂಟ್ ಬದಲಾಯಿಸ್ಕೊಂಡ್ಬಿಟ್ಟೆ. ಇಂಥ ತಪ್ಪು ಮಾಡ್ದೋಯ್ತು. ಆಕ್ಸಿಡೆಂಟ್ ಅಲ್ಲಿ ಮೆಮೊರಿ ಬೇರೆ ಲಾಸ್ ಆಗಿತ್ತು. ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಇಬ್ರು ನಿದ್ದೆ ಮಾಡಿಲ್ಲ? ಟೈಮ್ ಎಷ್ಟಾಗಿದೆ ಗೊತ್ತಾ? ಕಾವೇರಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯ ಹೇಳು. ನೀನೇನೋ ಅವ್ರ ಹತ್ರ ಹೇಳ್ದೆ, ಮತ್ತೆ ತಾಳಿ ಕಟ್ಟಿ ಹೊಸ ಜೀವನ ಶುರು ಮಾಡಿ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಅಂತ. ಯಾಕೆ ಅನುಮಾನನ? ಅನುಮಾನ ಏನಿಲ್ಲಮ್ಮ, ನೀನು ಹೇಳ್ದಾಗೆ ನಡ್ಕೋತೀಯ. ನಮ್ಮ ಅಳಿಯಂದಿರು ನಿನ್ ಮಾತಿಗೆ ಬೆಲೆ ಕೊಟ್ಟು ಇವಳು ಕುತ್ತಿಗೆಗೆ ತಾಳಿನೂ ಕಟ್ತಾರೆ, ನಿಮ್ ಜೊತೆ ಸಂತೋಷವಾಗೂ ಇರ್ತಾರೆ. ಆದ್ರೆ ಮತ್ತಿನ್ನೇನ್ ಬೇಕು? ಕಾವೇರಿ, ನಾಳೆ ದಿನ ಮೊದಲನೇ ಹೆಂಡತಿ ಕಡೆಯವ್ರು ಬಂದು ಗಲಾಟೆ ಮಾಡಿದ್ರೆ, ಇವ್ರಿಗೆ ಮದ್ವೆ ಆದ್ಮೇಲೆ ಹಿಂದಿಂದೆಲ್ಲ ನೆನ್ಪಿಗೆ ಬಂದು ನೀನ್ ನನ್ನ ಹೆಂಡತಿನೇ ಅಲ್ಲ ಅಂತ ಅಂದ್ರೆ, ಅವ್ರೇನಾದ್ರೂ ಬಂದ್ ಗಲಾಟೆ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾನಿದ್ದೀನಿ. ವಿನಯ್ಗೆ ಹಿಂದಿನ ನೆನಪು ಬರ್ಲಿ ಬಿಡ್ಲಿ, ಈಗಾಗೋಂತ ಮದ್ವೆಗೆ ಸಾಕ್ಷಿ ನಾನು. ಅದ್ ಹೇಗ್ ಹೆಂಡತಿ ಅಲ್ಲ ಅಂತ ಹೇಳ್ಬಿಡ್ತಾರ ಅವರು? ನಾನೆಲ್ಲ ಯೋಚನೆ ಮಾಡಿನೇ ಸರಳವಾಗಿ ಮನೇಲೆ ಮದ್ವೆ ಮಾಡಿಸ್ತಾ ಇರೋದು. ಅವ್ರಿಗೆ ಹೇಗ್ ಗೊತ್ತಾಗತ್ತೆ ಬಂದ್ ಗಲಾಟೆ ಮಾಡೋದಕ್ಕೆ? ಅದು ಅಲ್ದೆ ಸಾಕ್ಷಿಗಿರ್ಲಿ ಅಂತ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಸ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ಹೆದರ್ಕೊಳ್ಳು ಬೇಡ. ಹೋಗು ಮಲ್ಕೋ. ನಾಳೆ ಬೆಳಿಗ್ಗೆ ಆದ್ರೆ ಹಸೆ ಮಣೆ ಇರೋಂತ ಹೆಣ್ಣು ನೀನು. ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು.